ನಮ್ಮ ಸಂಗೀತನ ಹತ್ರ ಮಾತಾಡ್ತೀನಿ, ಹೋಗ್ಬಿಟ್ಟು ಹೇಳ್ತೀನಿ. ಏನು ಸಂಗೀತ, ಏನೋ ನಾನು ಮಾಡಿದ್ದೀನಲ್ಲ, ನನ್ನ ಹೋಲ್ಸೇಲ್ ಅಂಗಡಿ ಇದೆಯಲ್ಲ, ಅದಕ್ಕೆ ಸೂಪರ್ ಮಾರ್ಕೆಟ್ ಬಿಟ್ಟು ಬೇರೆ ಏನಾದರೂ ಪ್ಲ್ಯಾನ್ ಮಾಡಮ್ಮ, ಏನಾದರೂ ಬಟ್ಟೆ ಅಂಗಡಿನೋ ಈ ಥರ ಏನಾದರೂ ಮಾಡು ಅಂತ ಹೇಳ್ತೀನಿ. ಬೇರೆ ಬೇರೆ ಏನಾದರೂ ಟ್ರೈ ಮಾಡು, ಈಗ ಒಬ್ರು ಮಾಡಿರೋದು ಮಾಡಬೇಡ ಅಂತೇಳಿ ಹೇಳ್ತೀನಿ. ಸಂಗೀತನ ಹತ್ರ ಮಾತಾಡ್ತೀನಿ. ಏನಾದರೂ ಒಂದು ಮಾತು ಹೇಳಿದ್ರೆ, ಏನೋ ನಮ್ಮ ಅಣ್ಣ ಹಿಂಗೆ ಹೇಳ್ತು ಅಂತ ಏನಾದರೂ ಕೇಳ್ತಾಳೋ ಏನೋ ಒಂದು ಮಾತು ಹೇಳೋದಂತೆ ಹೇಳ್ತೀನಿ. ಸಂಗೀತ ನೀನು ಮಾತ್ರನ ಎಂಥದ್ದು ಮಾಡಬೇಡ ಕಣಮ್ಮ ಅಂತ ಹೇಳ್ತೀನಿ. ಏನು ಮಾಡೋದು, ನನಗಂತೂ ನನಗೊಂಥರ ಭಯ ಶುರುವಾಗೈತೆ. ಹೆಂಗೋ ಇಷ್ಟು ದಿವಸ ಅತ್ಲಾಗೆ ನನಗೆ ಯಾವುದು ತೊಂದರೆಗಳು ಇರಲಿಲ್ಲಪ್ಪ. ಹೆಂಗೋ ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ಇವಾಗ ನನಗೊಂಥರ ಭಯ ಆಗ್ತಾಯಿದೆ. ಯಾಕೆ ಗೊತ್ತಾ, ನೋಡು ಇವಾಗ ಹೆಂಗೋ ಚೆನ್ನಾಗಿ ದುಡ್ಕೊಂತ ಇದ್ದೆ. ಹಿಂಗೇನಾದರೂ ಆಗಿಬಿಟ್ರೆ ಸ್ವಲ್ಪ ಡೌನ್ ಆಗುತ್ತೆ. ತೀರಾ ಅಪ್ಪುಟ ಏನು ಕಡಿಮೆ ಆಗಲ್ಲ, ಆದರೂ ಸ್ವಲ್ಪ ಡೌನ್ ಆಗುತ್ತೆ ಅಷ್ಟೇ. ಇಲ್ಲೇ ಬಂದ ರಾವ್ಲು, ಬಾರ ಬಾ, ನಿಮ್ಮಮ್ಮ ಎಲ್ಲೈತೆ? ಯಾಕೆ? ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು ಕಣಪ್ಪ. ನಿಮ್ಮಮ್ಮ ಯಾಕೋ ಅಲ್ಲ ಐತೆ ನೋಡು, ಬಾ ಹೋಗೋಣ. ಈಗ ನಿಮ್ಮದೇ ಅಂತೆ ಆ ಬಿಲ್ಡಿಂಗು, ನಮ್ಮ ಅಂಗಡಿ ಮುಂದಿರೋದು ನಿಮ್ಮದೇ ಬಿಲ್ಡಿಂಗ್ ಅಂತ ನಮಗೆ ಗೊತ್ತಾಯ್ತಪ್ಪ. ಏನೋ ಹೊಸ್ದಾಗಿ ಕಟ್ಟಿಸ್ತಾ ಇದ್ದೀರಂತೆ. ಹ್ಞೂ ಮಾಮ, ಕಟ್ಟಿಸ್ತಾ ಇದ್ದೀವಿ, ನಮ್ಮದೇನೆ. ನೀನೆಲ್ಲ ಆಗೈತೆ, ನಾವು ಸೂಪರ್ ಮಾರ್ಕೆಟ್ ಓಪನಿಂಗ್ ಮಾಡ್ತಾ ಇದ್ದೀವಿ, ನಮ್ಮದೇ ಆ ಬಿಲ್ಡಿಂಗು. ಏನಮ್ಮ ನೆಂಟರು ಒಂದು ದಿವಸನಾದರೂ ಹೇಳಲಿಲ್ಲ. ಎಂಥ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀರಾ, ಎಂಥ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ರು ಒಂದು ಮಾತಾದರೂ ಮಾಮ ಹಿಂಗೆ ಕಟ್ಟಿಸ್ತಾ ಇದ್ವಿ, ನಾನು ಅಲ್ಲೇ ಇದ್ರೂ ಒಂದು ಮಾತು ಕೇಳಲಿಲ್ಲ, ಏನಿಲ್ಲ. ಏನು ನೆಂಟರು ಒಬ್ರಿಗೆ ಹೇಳ್ದಂಗೆ ಎಂಥ ಕೆಲಸ ಮಾಡಿಬಿಟ್ಟಿದ್ದೀರಪ್ಪ. ನೋಡು, ಯಾರಿಗೂ ಗೊತ್ತಿಲ್ದಂಗೆ ನೀವೇ ಹೆಂಗೆ ಮಾಡಿಬಿಟ್ಟಿದ್ದೀರ. ಬಿಡಪ್ಪ, ಚೆನ್ನಾಗೆ ಒಳ್ಳೆ ಐಡಿಯಾ ಮಾಡಿಬಿಟ್ಟಿದ್ದೀರ. ನಿಮ್ಮ ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ಬೇಕಣಪ್ಪ, ನಡಿ ಹೋಗೋಣ. ಏನಾಯ್ತು ಮಾಮ ಮಾತಾಡೋಕ್ಕೆ? ನಿಮ್ಮಂತ ಅರ್ಥಗೆಲ್ಲ ಏನು ಮಾತಾಡೋದು, ನೀವೆಲ್ಲ ತಿಳ್ಕೊಂಡಿರೋ ಅಂಥವ್ರು. ನಿಮ್ಮಂತ ಅರ್ಥಗೆ ನಾವು ಮಾತಾಡೋದೆ ಮಾಮ, ನಮ್ಗೇನು ಗೊತ್ತಾಗುತ್ತೆ? ನೀವು ಇರೋ ಅಂತಾರೆ ಕಣ್ಮಮ್ಮ, ನೀವು ನೆಂಟರು, ನೀವು ಇರೋ ಅಂತಾರೋ. ನೋಡಿಯಪ್ಪ, ನಮ್ದು ಯಾತೈತೆ, ನಾವು ಇದ್ದಿದ್ರಾಗ ಇನ್ನು ಯಾತೈತಪ್ಪ, ನಿಮ್ಮ ಒಟ್ಟಿಲ್ಲ ಕಣ. ನೀವು ಮನೆ ಕಟ್ಟಿದ್ದೀರಾ, ಕಾರ್ ತಗೊಂಡ್ರ, ಹೊಲ ಕಟ್ಟಿದ್ದೀರಾ, ತೋಟ ಕಟ್ಟಿದ್ದೀರಾ, ಇವಾಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರ. ಏನ ಮರೆ ಮಾಡಿ 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 ಸಖತ್ತು ಆಸ್ತಿ ಮಾಡಿ ಬಿಸಾಕ್ಬಿಟ್ಟಿದ್ದೀರಾ. ಅಯ್ಯೋ, ನಿಮ್ಮಷ್ಟೇನು ಮಾಡಿಲ್ಲ ಬಾರ್ಮ ಮಾತ್ಲಾಗೆ, ನಾವೇನೋ ತಕ್ಕ ಮಟ್ಟಿಗೆ ಹಂಗೆ ಮಾಡಿದೀವಿ ಏನಾನ. ದೇವ್ರ ಅನುಕೂಲ ಕೊಟ್ಟಂಗೆ ಮಾಡಿದೀವಪ್ಪ, ನಮ್ದೇನಿಲ್ಲ, ಭಗವಂತನ ಇಚ್ಛೆ ಎಲ್ಲನ. ದೇವ್ರ ಆಶೀರ್ವಾದ ಮಾಡಿದಾನೆ, ಮಾಡಿದೀವಿ ಅಷ್ಟೇ ಕಣ್ಮಮ್ಮ, ನಮ್ದೇನಿಲ್ಲ. ಎಲ್ಲ ದೇವ್ರು ಕೊಟ್ಟಿರೋ ಅಂಥ ಬಲ ನಮ್ಗಷ್ಟೇ, ಆ ಭಗವಂತನ ಬಲ. ಭಗವಂತನ ಬಲದಿಂದ ಮಾಡಿದೀವಿ. ಇಲ್ಲೇ ಐತೆ ನೋಡಿ, ಇಲ್ಲೇ ನಿಂತ್ಕೊಂಡ ಸಂಗೀತ ಇಲ್ಲಿ ಮಾತಾಡ್ತಾ ಐತೆ. ಅಲ್ಲ ತಕ್ಕ ಅಲ್ಲಿ ಸಂಗೀತ ಆಯ್ತಾ? ಇಲ್ಲಪ್ಪ, ಅಲ್ಲಿ ನಿಂತ್ಕೊಂಡ ನೋಡಿ. ಸಂಗೀತಮ್ಮ, ಸಂಗೀತಮ್ಮ ಬಾರ ಮೇಲೆ, ಯಾಕೆ ಹರ್ಷಪ್ ಕರಿತಾ ಇದ್ದಾನೆ? ಅಮ್ಮ ನಿಂತ್ಕೊಳಮ್ಮ ಇಲ್ಲಿ, ಮಾಮ ಏನೋ ಮಾತಾಡ್ಬೇಕಂತೆ, ನಾನು ಕರ್ಕೊಂಬಂತು. ನಿಂತ್ಕೊ ಇಲ್ಲಿ, ಏನೋ ಮಾತಾಡ್ಬೇಕಂತೆ. ಏನ್ ರಾವ್ಲು? ಆತೈ ಮಾಮ ಮಾತಾಡ್ಬೇಕು ನಿಮ್ಮ ಅಮ್ಮ ಇಂತಾಗೆ ಅಂತೇಳಿ ನಾನು ಹೋಗ್ತಿದ್ದೆ, ಕರ್ಕೊಂಬಂತು ಕಣಮ್ಮ, ಅದೇನು ಕೇಳು. ಅಯ್ಯೋ, ನಾವ್ ಯಾರ ಹತ್ರನೂ ಏನು ಕೇಳಂಗಿಲ್ಲ, ಬಾರಪ್ಪ. ನಮ್ಗೆ ಕೆಲಸ ಮಸ್ತಾಗೈತೆ, ಯಾರ ಹತ್ರ ಏನು ತಿಳ್ಕೊಂಡು ಏನಾಗದು ಏನೈತೆ ಬಾ. ನಮ್ಮ ನಮ್ಮ ಇಷ್ಟ, ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವಿರ್ಬೇಕೇನು. ಯಾರೇನು ನಮ್ಗೇನು ₹1 ಕೊಟ್ಟಿಲ್ಲ, ಯಾರೇನು ನಮಗೇನು ಬಂದು ಹೆಂಗೆ ಏನು ಎತ್ತ ಅಂತೇಳಿ ನಾವೇನು ಕಷ್ಟಾಗಿದ್ದಾಗ ಏನು ನಮಗೇನು ಯಾರು ಸಹಾಯ ಮಾಡಿಲ್ಲ, ಬಾರಪ್ಪ. ನಾವು ಕಷ್ಟಪಟ್ಟಿದ್ದೀವಿ, ಮಾಡಿದ್ದೀವಿ ಅಷ್ಟೇ. ಅದೇನು ಕೇಳಮ್ಮ ಫಸ್ಟ್, ಅದೇನು ನಿಮ್ಮಣ್ಣ ಏನು ಮಾತಾಡ್ತಾನೆ ಅಂತ. ಸಂಗೀತ, ಈಗ ನಾನು ಹೇಳೋದ ಕೇಳು. ಈಗ ನೀನು ಬಿಲ್ಡಿಂಗ್ ಕಟ್ಟಿರೋದು ನಮಗೇನೋ ಭಾಳ ಖುಷಿ ಆಯ್ತು ಕಣಮ್ಮ, ಭಾಳ ಖುಷಿ ಆಯಿತು. ಹೆಂಗೋ ಅತ್ಲಾಗ ನಮ್ಮ ಸಂಗೀತ ಏನೋ ಒಂದು ಸಾಧನೆ ಮಾಡ್ತಪ್ಪ. ನಮ್ಮ ಮನೆಗೆ ನೋಡಪ್ಪ, ಹೆಣ್ಮಗಳು ಇಷ್ಟು ಮಟ್ಟಿಗೆ ಸಾಧನೆ ಮಾಡೈತೆ ಅಂದ್ರೆ ನಮಗೇನೋ ಭಾಳ ಖುಷಿ ಆಗುತ್ತಮ್ಮ. ನೀನು ಮಾಡಿರೋಂಥ ಕೆಲಸ ನೋಡಿಬಿಟ್ರೆ ನನಗೆ ಭಾಳ ಸಂತೋಷ ಆಗುತ್ತೆ. ಈಗ ಬಿಲ್ಡಿಂಗ್ ಕಟ್ಸಿರೋದೇನೋ ಚೆನ್ನಾಗೈತೆ, ಒಳ್ಳೆ ಐಡಿಯಾ ಮಾಡಿ ಕಟ್ಸಿದೀಯಾ, ಬಾಡಿಗೆ ಚೆನ್ನಾಗಿ ದುಡಿತವೆ. ಆದರೆ ಈ ಏನೋ ಸೂಪರ್ ಮಾರ್ಕೆಟ್ ಮಾಡ್ತೀಯಂತೆ, ಅದು ಬಿಟ್ಬಿಟ್ಟು ಸುಮ್ಮನೆ ಏನಾದರೂ ಬಟ್ಟೆ ಗಿಟ್ಟೆ ಅಂಗಡಿ ಏನಾದರೂ ಮಾಡು. ಯಾಕಂದರೆ ರೇಷನ್ ಗಿಷನ್ ಎಲ್ಲ ಹಾಳಾಗಲ್ಲ, ಇವೆಲ್ಲ ಸುಮ್ಮನೆ ಲಾಸ್ ಆಗೋ ಅಂಥದ್ದು. ಸೂಪರ್ ಮಾರ್ಕೆಟ್ ಮಾಡ್ತಾ ಇರೋದಕ್ಕೆ ಅದನ್ನು ಮಾತಾಡೋದಕ್ಕೆ ಬಂದಿದ್ಯಾ ನೀನು? ನಾನೇ ಮಾಡ್ತಾ ಇರೋದು. ಇವತ್ತು ಹೇಳ್ತಾ ಇದ್ದೀನಲ್ಲ, ಇಷ್ಟು ದಿವಸ ನಿಮ್ಗೆ ಯಾರಿಗೂ ಗೊತ್ತಿಲ್ದಂಗೆ ನಾನು ಆ ಬಿಲ್ಡಿಂಗ್ ಕಟ್ಸಿದ್ದೀನಿ. ಯಾಕಂದರೆ ಆಗಂಥ ಕೆಲಸನೂ ಆಗ್ದಿಲ್ದಂಗೆ ಮಾಡ್ತಾರೆ ಅನ್ನೋದು ಗೊತ್ತು. ಹೊಟ್ಟೆವ್ರಿಗೆ ಜನ ಏನು ಬೇಕಾದರೂ ಮಾಡ್ತಾರೆ, ಅದಕ್ಕೆ ನಾನು ಯಾರಿಗೂ ಗೊತ್ತಿಲ್ದಂಗೆ ಆ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀನಿ. ಆ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ನಾನು ಬಾಡಿಗೆ ಕೊಡೋ ಅಂಥ ಬಾಡಿಗೆಗೂ ಕೊಡ್ತೀನಿ. ಸೂಪರ್ ಮಾರ್ಕೆಟ್ ನಾನು ಮಾಡ್ತಾ ಇದ್ದೀನಿ, ಸರಿನಾ? ಸೂಪರ್ ಮಾರ್ಕೆಟ್ ನಾನು ಮಾಡಿಬಿಟ್ಟು ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಮಗೇನು ಯಾರೇನು ₹1 ಕೊಟ್ಟಿಲ್ಲ, ಯಾರೇನು ನಮಗೇನು ಸಹಾಯ ಮಾಡಿಲ್ಲ, ಏನಿಲ್ಲ. ನಮ್ಮ ದುಡ್ಡು ನಮ್ಮ ಕಾಸು ನಾವು ಏನಾದರೂ ಮಾಡ್ಬೋದು. ಅಲ್ಲ ಸಂಗೀತ, ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ. ಈಗ ಹೆಂಗೂ ನನ್ನ ರೇಷನ್ ಅಂಗಡಿ ಇದೆಯಲ್ಲ, ಬಿಡು, ಅದನ್ನು ಬಿಟ್ಟುಬಿಟ್ಟು ಸುಮ್ಮನೆ ಏನಾದರೂ ಬಟ್ಟೆ ಶಾಪ್ ಮಾಡು. ಈಗ ಬಟ್ಟೆ ಆದರೆ ಎಷ್ಟು ದಿನ ಇದ್ದರೂ ಏನೂ ಆಗಲ್ಲ.
ಅದಕ್ಕಾಗಿಯ ಈಗ ಎಷ್ಟು ದಿನ ಎಷ್ಟು ವರ್ಷ ಇದ್ರೂ ಏನಾಗಲ್ಲ. ನನಗೆ ಗೊತ್ತೈತೆ ಯಾರ ಹತ್ರ ಏನು ಹೇಳಿಸ್ಕೊಂಡು ಮಾಡಬೇಕು ಅನ್ನೋದೇನಿಲ್ಲ. ನನಗೆ ಯಾವಾಗ ಏನು ಮಾಡಬೇಕು, ಯಾವಾಗ ಏನು ಕೆಲಸ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನನಗೂ ಗೊತ್ತು ಬಟ್ಟೆ ಅಂಗಡಿ ಮಾಡಿದ್ರೆ ಎಲ್ಲ ಇದಾಗುತ್ತೆ, ಎಷ್ಟು ವರ್ಷ ಬೇಕಾದರೂ ಇರ್ತಾವೆ ಬಟ್ಟೆನು ಅಂತ ನನಗೂ ಗೊತ್ತು. ಆದ್ರೂ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ತೀನಿ. ನನಗೆ ನೀನು ಯಾರೇನು 1 ರೂಪಾಯಿ ಕೊಟ್ಟು ಬಿಟ್ಟಿಲ್ಲ. ನನಗೆ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ. ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡ್ರೆ ಅವಳ ಪಾಡಿಗೆ ಅವಳು ಮಾಡ್ಕೊಂತಾಳೆ. ಸುಮ್ಮನೆ ಯಾಕಪ್ಪ ಕಣಕ್ಕ ನಾವು ಹೇಳ್ತಾ ಇರೋದು ಅವರಿಗೆ ನಾವು ಮಾಡೋದ್ರಿಂದ ಅವ್ರಿಗೇನು. ಇವಾಗ ನಾವೇನಾದ್ರೂ ಅವ್ರನ್ನ ಬಾಕ್ಲಾಕ್ರಿ ಅಂತಂದ್ರ ಮುಚ್ಕೊಂಡು ಹೋಗ್ರಿ ಅಂತ ಏನಾದರೂ ಹೇಳಿದ್ವಾ? ಏನಿಲ್ಲ. ನೀವು ಏನಾದರೂ ಒಂದು ಮಾಡ್ತಾ ಇದ್ರ ನೀವು ಮಾಡಿ. ಈಗ ನೀವು ಮಾಡಿದ್ರಪ್ಪ ಅವಾಗ ಎಷ್ಟೋ ಜನ ಮಾಡಿದ್ರಂತೆ ನಿಮ್ಮ ಇದಕ್ಕಾಗಿನ. ಹಂಗೆಲ್ಲ ಮಾಡಿದ್ರು ಅವಾಗ ನೋಡಿ ಯಾರಿಗೆ ಇದಾಗಬೇಕು ಅದು ಆಯಿತು ಅಷ್ಟೇ. ಅದೇನು ಯಾರಿಗೆ ಒಳ್ಳೇದಾಗಬೇಕಂತ ಇರುತ್ತೋ ಅವ್ರಿಗೆ ಒಳ್ಳೇದಾಗುತ್ತೆ. ನಾನು ಅದಕ್ಕೆ ಮತ್ತೆ ಇದಕ್ಕೇನೆ ನೋಡು, ಅದೇ ಸೂಪರ್ ಮಾರ್ಕೆಟ್ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಗಿದ ತಕ್ಷಣ ಹೆಂಗೆ ಹೇಳ್ತಾ ಇದ್ದೀರಾ ಮಾಡಬೇಡ್ರಿ ಅಂತ. ಆವಾಗ ಬಂಟಿ ರೀತಾ ಎಲ್ಲರೂ ಮಾಡಿದ್ರಪ್ಪ. ಅವಾಗ ನೀನು ಹಂಗೆ ಹೋಗಿ ಹೇಳ್ದ? ಇಲ್ಲ ಬಿಡು, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡ್ಲಿ ಅಂತ ಸುಮ್ಮನೆ ಅದೇ ಹಂಗೆ. ಇವಾಗ ನಮ್ಮ ಪಾಡಿಗೆ ನಾವು ಮಾಡ್ಕೊತಾ ಇದ್ದೀವಿ. ನಾವೇನು ನಿನ್ಗೇನು ಒಂದಿಲ್ಲ ಏನಿಲ್ಲ. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿದ್ದೀವಿ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಿದ್ದೀವಿ. ನಾವು ಆಗೋವರೆಗೂ ನಾನು ಯಾರ ಹತ್ರನೂ ಹೇಳೋದು ಬೇಡ ಅಂತೇಳಿ ನನಗೆ ಯಾಕೋ ಇಷ್ಟ ಆಗಲ್ಲ. ನಾನು ಮಾಡೋಂಥ ಕೆಲಸನ ಮುಂಚೆನೇ 4 ಜನಕ್ಕೆ ನನಗೆ ಸಾರೋದಕ್ಕೆ ಇಷ್ಟ ಆಗಲ್ಲ. ಯಾಕೋತ್ತಾ, ನನಗೆ ಯಾವತ್ತೂ ಅಷ್ಟೇ ನಾವು ಮಾಡಿರೋ ಅಂಥದ್ದು ಆಮೇಲೆ ತಾನು ಗೊತ್ತಾಗಬೇಕು, ತಾನು ಅವ್ರಿಗೆ ತಿಳಿಬೇಕು ಅಂತ ನಾನು ಸುಮ್ಮನೆ. ಯಾಕೆ ಅಂತ ನನಗೆ ಇಷ್ಟು ದಿವಸ ಆದರೂ ನಮ್ಮ ಮನೆಗಳವ್ರಿಗೆ ಸಮೇತ ಗೊತ್ತಿರಲಿಲ್ಲ. ಹಂಗೆ ನಾನೇ ಮುಂದೆ ನಿಂತ್ಕೊಂಡು ಈ ಕೆಲಸಗಳು ಮಾಡಿಸಿದ್ದೀನಿ. ನಮ್ಗೇನು ಅನುಕೂಲ ಆಗುತ್ತೋ ಅದನ್ನು ಮಾಡ್ತೀವಿ. ಯಾರೇನು ನಮಗೆ ಇಲ್ಲಿ ಎಲ್ಲ ತಿಳುವಳಿಕೆ ಹೇಳಬೇಕು, ಐಡಿಯಾಸ್ ಹೇಳಬೇಕು ಅಂತ ಏನಿಲ್ಲ. ಅವ್ರವ್ರ ಬುದ್ಧಿವಂತಿಗೆ ಅವ್ರವರೇ ದೊಡ್ಡರು. ಅವ್ರಿಗೆ ಗೊತ್ತಿರುತ್ತೆ ಹಿಂಗೆ ಮಾಡಬೇಕು ಅಂತ. ಯಾರಿಗೇ ಆಗಲಿ ಅವ್ರವ್ರ ಬುದ್ಧಿವಂತಿಕೆಯಿಂದ ಅವ್ರು ದುಡಿತಾರೆ. ಅವ್ರವರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಎಲ್ಲರಿಗೂ ಒಂದೊಂಥರ ಬುದ್ಧಿ ಇರುತ್ತೆ. ಯಾವ್ಯಾವ ಥರ ತಲೆ ಉಪಯೋಗಿಸಿ ದುಡಿತಾರೆ, ಯಾವ್ಯಾವ ಥರ ನಾಲೆಡ್ಜ್ ಉಪಯೋಗಿಸಿ ದುಡಿತಾರೆ ಅನ್ನೋದು ಇವತ್ತಿನ ಕಾಲದಾಗ ನಿನಗಿನ್ನೂ ಗೊತ್ತಿಲ್ಲ. ನೀನೇ ಅಂದ್ಕೊಂಡಿದ್ಯಾ ಯಾರೇ ಇಲ್ಲದವ್ರಿಗೆ ನಾನೇ ರಾಜ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ಗೊತ್ತೈತೆ ಸಮಯಕ್ಕೆ ಸರಿಯಾಗಿ ಯಾವಾಗ ಏನಾಗುತ್ತೋ ಅದು ಆಗುತ್ತೆ, ಖಂಡಿತ ಆಗುತ್ತೆ. ಅದಕ್ಕೇ ನಾನು ಇಷ್ಟ ಬಂದಿರೋದು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನೀನೇನು ಹೇಳ್ಬೇಕಾಗಿದ್ದೇನಿಲ್ಲ. ಅಲ್ಲ ಸಂಗೀತ, ಬೇರೆ ಏನಾದರೂ ಮಾಡಿದರೆ ಚೆನ್ನಾಗಿರೋದು ಅಂತ ನಾನು. ಯಾಕಂದರೆ ಬೇರೆ ಏನಾದರೂ ಮಾಡಿದ್ರೆ ನನಗೆ ಮುಂದೆ ಅನುಕೂಲ ಆಗೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಮುಂದೇನೋ ಒಳ್ಳೇದಾಗುತ್ತೆ, ಏನೋ ಒಂದು ಮಾಡ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಪ್ಲೀಸ್ ಅರ್ಥ ಮಾಡ್ಕೋ ಸಂಗೀತ. ಬೇರೆ ಏನಾದರೂ ಮಾಡು, ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಅಂಗಡಿ ಏನಾದರೂ ಮಾಡು. ಬಟ್ಟೆ ಅಂಗಡಿ ಮಾಡಿದ್ರೆ ಸಖತ್ತಾಗಿ ವ್ಯಾಪಾರ ಆಗುತ್ತೆ. ಆ ಕಡೆ ಜಾಸ್ತಿ ಅಷ್ಟು ದೊಡ್ಡ ಬಟ್ಟೆ ಅಂಗಡಿ ಇಲ್ಲ, ಏನೋ ಸಿಂಪಲಾಗಿ ಸಣ್ಣ ಸಣ್ಣ ಶಾಪ್ಗಳಿದ್ದಾವೆ ಅಷ್ಟೇ. ಅದಕ್ಕೆ ಬಟ್ಟೆ ಅಂಗಡಿ ಮಾಡಿಬಿಟ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನೀನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕಾಗಿ ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ನೀನು ಏನೋ ಒಂದು ಇವತ್ತು ಮಾಡ್ತಾ ಇದೆಯಾ, ಮಾಡು, ಸಂತೋಷ ಪಡ್ತೀನಿ. ಆದರೆ ಈ ಥರ ನಮ್ಮ ಅಂಗಡಿಗೆ ಈ ಥರ ಮಾಡ್ತಾ ಇರೋದು ನನಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಸಂಗೀತ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡು ಸಂಗೀತ ಪ್ಲೀಸ್. ಅದನ್ನು ಬಿಟ್ಟು ನಿಮ್ಮ ಅಣ್ಣ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ ಅಂತ ಅನ್ಕೋ. ಏನೋ ಅದು ಬಿಟ್ಟು ಬೇರೆ ಇನ್ನೇನಾದರೂ ಮಾಡು ಪ್ಲೀಸ್ ಸಂಗೀತ. ಪ್ಲೀಸ್ ನಿನ್ನ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಂದು ಅಂಗಡಿ ಇರೋದ್ರಿಂದ ಸುಮ್ಮನೆ ಈಗ ಯಾವತ್ತೂ ಅಲ್ಲಿ ಯಾರು ಏನೂ ಮಾಡಿಲ್ಲ. ನನ್ನ ಅಂಗಡಿ ಇರೋದಕ್ಕೆ ನನಗೆ ನೋಡ್ಬಿಟ್ಟು ಏನೂ ಮಾಡಿಲ್ಲ. ಅದಕ್ಕಾಗಿ ಸಂಗೀತ ನಿನಗೆ ಹೇಳ್ತಾ ಇರೋದು ಪ್ಲೀಸ್ ಹೊರಟೋಗು ಇಲ್ಲಿಂದ. ನಾನಂತೂ ನನಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡೋದು. ನಾನೇನು ಯಾರನ್ನೇನು ನಾನು ಕೇಳಬೇಕಂಬೋದೇನಿಲ್ಲ, ಏನಿಲ್ಲ. ನಿಮ್ಮನ್ನ ಕೇಳಿದ್ರೆ ನೀವು ಬಿಲ್ಡಿಂಗ್ ಕಟ್ಟಕ್ಕೆ ಕೇಳಿದ್ರೆ ನೀವೇನೊಂದು 50,000 ಲಕ್ಷ ಕೊಡ್ತಾ ಇರಲಿಲ್ಲ, ಏನಿಲ್ಲ. ನಮಗೆ ಎಲ್ಲೋ ಸಾಲ ಸೋಲುನ ನಾವು ಮಾಡ್ಕೊಂಡು ನಾವು ಹೆಂಗೋ ಮಾಡ್ತೀವಿ. ಯಾರು ನಮಗೆ ಸಹಾಯ ಮಾಡಿಲ್ಲ ಅಂತಂದ್ರೆ ಮೇಲೊಬ್ಬ ಭಗವಂತ ಇದ್ದಾನೆ, ನಮಗೆ ಸಹಾಯ ಮಾಡೇ ಮಾಡ್ತಾನೆ. ಇಡತ್ಲಾಗ ಹೋಗ್ಲಿ ಬಿಡಮ್ಮ ಸಂಗೀತ, ಸುಮ್ಕಿರಪ್ಪ. ಹರ್ಷಪ್ಪ ಅವ್ರೇನ ಮಾಡ್ಕೊಂಬ್ಲಿ, ಅವ್ರ ದುಡ್ಡು, ಅವ್ರ ಕಾಸು, ಅವ್ರ ಬಂಡವಾಳ, ಅವ್ರೇನ ಮಾಡ್ಕೊಂಬ್ಲಿ, ಒಬ್ರಿಗೇನು ಹೇಳ್ಬಾರ್ದು, ಸುಮ್ಮನಿರು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಹೆಂಗೆ ಹೇಳಕ್ಕೆ ಬಂದಿದ್ದಾನೆ ನಮ್ಮ ವರ್ಷ ಅಣ್ಣ ಅಂತ. ಈಗ ನಯಸ್ಸಾಗಿ ಬಂದ್ಬಿಟ್ಟು ಸಂಗೀತ ನೀನು ಹಂಗೆ ಮಾಡಬೇಡ, ಬೇರೆ ಅಂಗಡಿ ಮಾಡು, ನೀನು ಬೇರೆ ಕಡೆ ಇದು ಮಾಡ್ಕೋ, ಹಂಗೆ ಹಿಂಗೆ ಅಂತೇಳಿ ಹೆಂಗೆ ಹೇಳ್ತಾವನೆ. ಸೂಪರ್ ಮಾರ್ಕೆಟ್ ಮಾಡ್ತಾವಳೆ ಸಂಗೀತ ಅನ್ನೋದು ಗೊತ್ತಾಗಿದ ತಕ್ಷಣ ಬಂದ್ಬಿಟ್ಟವನೆ ಹೇಳೋದಕ್ಕೆ. ಸಂಗೀತ ಏನಾದರೂ ಮಾಡಿ ಕಡಿಮೆ ಮಾಡ್ಕೋ, ಅದು ಬೇಡ, ಬಟ್ಟೆ ಅಂಗಡಿ ಮಾಡ್ಕೋ, ಸೂಪರ್ ಮಾರ್ಕೆಟ್ ಬೇಡ ಅಂತೇಳಿ ಹಿಂಗೆಲ್ಲ ಹೇಳ್ತಾವನೆ. ಏನು ಮಾಡೋದು, ನೋಡ್ತಾ ಇರಿ, ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.